ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ತುಲಾ ರಾಶಿಯ ಮಾಸ ಭವಿಷ್ಯ. ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ ಏನ್ ಫಲ ಸಿಗ್ತಾ ಇದೆ, ಏನ್ ಪ್ರಯೋಜನ ಇದೆ, ಏನ್ ಲಾಭ ಇದೆ, ಏನ್ ನಷ್ಟ ಇದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸ್ಕೋಬೇಕು ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನು ತಿಳಿಸೋಣ. ನೋಡಿ, ನೀವು ಕೆಲವೊಂದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ತಿಳ್ಕೊಳ್ಳೇಬೇಕು. ಯಾಕಂತಂದ್ರೆ ಈ ತುಲಾ ರಾಶಿಯಲ್ಲಿ ಅಂಡರ್ನಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವುದು ಅಂತಂದ್ರೆ ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಚರಣ, ಸ್ವಾತಿ ನಕ್ಷತ್ರದ 4 ಚರಣ, ವಿಶಾಖ ನಕ್ಷತ್ರದ ಮೊದಲ 3 ಚರಣ ಈ ತುಲಾ ರಾಶಿ ಅಂಡರ್ನಲ್ಲಿ ಬರುತ್ತೆ. ರಾಶಿಯ ಲಾಂಛನ ಬಂದು ತಕ್ಕಡಿ ಆಗಿದೆ. ರಾಶಿಯಾಧಿಪತಿ ಶುಕ್ರ ಆಗಿರತಕ್ಕಂಥದ್ದು. ಈ ವಾಯು ತತ್ವದ ರಾಶಿ, ಜೊತೆಗೆ ಪಶ್ಚಿಮ ದಿಕ್ಕಿನ ರಾಶಿ, ಪುರುಷ ಲಿಂಗದ ರಾಶಿ ಇದು ಆಗಿರ್ತಕ್ಕಂಥದ್ದು. ರಾಶಿಯ ರತ್ನ ಬಂದು ವಜ್ರ ಆಗಿದ್ರೆ ರಾಶಿಯ ಬಣ್ಣ, ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುತ್ತೆ. ಅದೃಷ್ಟದ ದಿನ ಶುಕ್ರವಾರ ಮತ್ತು ಸೋಮವಾರ ಆದ್ರೆ ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರತಕ್ಕಂಥದ್ದು. ಇನ್ನು ಅದೃಷ್ಟದ ಸಂಖ್ಯೆ 4, 6, 7, 9. ಅದೃಷ್ಟದ ದಿನಾಂಕ 6, 15, 24. ಮಿತ್ರ ರಾಶಿ ಬಂದು ಮಿಥುನ, ಕಟಕ, ಕುಂಭ ಆಗಿರತಕ್ಕಂಥದ್ದು. ಶತ್ರು ರಾಶಿ ಬಂದು ಸಿಂಹ ಆಗಿರತಕ್ಕಂಥದ್ದು. ಯಾವತ್ತಿಗೂ ತುಲಾ ರಾಶಿಯವರು ಅಂದ ತಕ್ಷಣ ನಿಪುಣರು, ಜಾಣರು, ಅಧ್ಯಯನಶೀಲರು, ಸಮಯ ಸಂದರ್ಭವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರು, ಯಾವತ್ತಿಗೂ ಈ ನೋವು ನಲಿವುಗಳನ್ನ ಸಮನಾಗಿ ಉಂಡವರು, ಯಾವತ್ತಿಗೂ ಜೀವನ ಅನ್ನುವಂಥದ್ದು ಬಹಳಷ್ಟು ಬ್ಯಾಲೆನ್ಸ್ ಆಗಿ ನೋಡ್ಕೊಂಡ್ ಬಂದಿರತಕ್ಕಂತಹ ಸಮುದ್ರದಂತಹ ಒಂದು ಗುಣವುಳ್ಳಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ತುಲಾ ರಾಶಿಯವರು ಅಂತ ಹೇಳ್ಬೋದು. ಇಂಥ ತುಲಾ ರಾಶಿಯವರಿಗೆ ಈಗ ನಾವು ಸೆಪ್ಟೆಂಬರ್ ತಿಂಗಳ ಫಲ ಹೇಳ್ತಾ ಇದ್ದೀವಲ್ಲ, ಸೆಪ್ಟೆಂಬರ್ ನಲ್ಲಿ ಯಾವ ದಿನ ಶುಭಕಾರಕವಾಗಿದೆ, ಯಾವ ದಿನ ಅಶುಭಕರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡ್ಕೊಳ್ಳಿ. 7, 8, 15, 16, 17, 24, 25ನೇ ತಾರೀಕು ನಿಮಗೆ ಶುಭಕಾರಕವಾಗಿರ್ತಕ್ಕಂಥ ದಿನಗಳು. ಇನ್ನು 1, 4, 5, 21, 22, 23, 27 ಹಾಗೂ 28ನೇ ತಾರೀಕು ಅಶುಭಕರವಾಗಿರತಕ್ಕಂಥ ದಿನಗಳು. ಅಂದ್ರೆ ಈ ತಿಂಗಳಲ್ಲಿ ಏನಾದ್ರೂ ಮುಖ್ಯವಾದ ಕೆಲಸ ಇದ್ರೆ, ವಿಶೇಷವಾದ ಕೆಲಸ ಇದ್ರೆ ಶುಭಕಾರಕವಾಗಿರತಕ್ಕಂಥ ದಿನಗಳಲ್ಲಿ ಮಾಡಿಕೊಳ್ಳಿ ಅನ್ನುವಂತ ಸಲಹೆಯನ್ನು ಹೇಳ್ತಾ, ನೋಡಿ ಈ ಸೆಪ್ಟೆಂಬರ್ ತಿಂಗಳ ಫಲವನ್ನ ನೋಡೋಣ. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಹಾಕಿದಾಗ ನಿಮಗೆ ಮೊದಲೇ ಬರುತ್ತೆ, ಫೇಸ್ಬುಕ್ ಅಲ್ಲೂ ಸಿಗುತ್ತೆ. ಈ ಚಾನಲ್ ಅನ್ನು ಫಾಲೋ ಮಾಡ್ಕೊಳ್ಳಿ. ಇನ್ನು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಎಂತ ಫಲ ಸಿಗ್ತಾ ಇದೆ ನೋಡಿ. ಈ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ದುಡ್ಡು ಬರ್ತಾ ಇದೆ, ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಕೆಲಸ ಮಾಡ್ತಾ ಇದ್ದೀರಿ, ಬಟ್ ಕೆಲಸ ಮಾಡ್ತಾ ಇದ್ದಾಗ ಅದು ಸಕ್ಸಸ್ ಅನ್ನುವಂಥದ್ದು ಸರಿಯಾಗಿ ಸಿಗ್ತಾ ಇಲ್ಲ. ಪ್ರಯತ್ನ ತಕ್ಕಂತೆ ಫಲ ಸಿಗ್ತಾ ಇಲ್ಲ. ಒಂದ್ ವೇಳೆ ಫಲ ಸಿಕ್ಕರೂ ಕೂಡ ಅದನ್ನು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂತ ಬೇಸರ, ನೋವು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, ಖರ್ಚು ವೆಚ್ಚಿಗೆ ಕಡಿವಾಣ ಹಾಕ್ಬೇಕು. ಯಾವ್ದೋ ಒಂದು ನಿಮ್ಮ ಹತ್ರ ದುಡ್ಡು ಬಂತ ಯಾರಿಗೋ ಸಹಾಯ ಮಾಡ್ಬಿಡೋದು, ದುಡ್ಡು ಬಂತ ಏನೋ ಒಂದು ಖರ್ಚು ಮಾಡ್ಬಿಡೋದು, ಯಾವ್ದೋ ಒಂದು ಭೋಗದ ವಸ್ತುಗಳನ್ನ ಖರೀದಿ ಮಾಡ್ಬಿಡೋದು, ಯಾರಿಗೋ ಏನೋ ಕೊಡಿಸ್ಬಿಡೋದು, ಅಥವಾ ಅನವಶ್ಯಕವಾಗಿರತಕ್ಕಂಥ ಖರ್ಚನ್ನ ಅಧಿಕ ಮಾಡುವಂಥದ್ದು, ಇದು ನಿಮ್ಮ ಜೀವನದಲ್ಲಿ ಪದೇ ಪದೇ ಆಗ್ತಾ ಇದೆ. ಎಷ್ಟೋ ಸರಿ ನಿಮ್ಮನ್ನ ನೀವೇ ಬೈಕೊಂಡ್ಬಿಟ್ಟಿದ್ದೀರಿ, ಏನಪ್ಪಾ ಇದು ದುಡ್ಡು ಬರ್ತಾ ಇದೆ ಉಳಿಸ್ಕೊಳ್ಳಿಲ್ವಲ್ಲ ನಾನು, ಈ ರೀತಿಯಾಗಿ ಮಾಡ್ಬಿಟ್ಟೆ ಯಾಕೆ ಅಂತ ಹೇಳಿಕೆಸಿ ನಿಮ್ ತಪ್ಪುಗಳನ್ನ ನಿಮಗೆ ಎಷ್ಟೋ ಸಲ ಬೇಸರ ಆಗಿರ್ತಕ್ಕಂಥದ್ದು ಇದೆ. ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗಂದ್ ಮಾತ್ರಕ್ಕೆ ನೀವು ಬೇಜವಾಬ್ದಾರಿತನದಿಂದ ಖರ್ಚು ಮಾಡ್ತಾ ಇದ್ದೀರಿ ಅಂತ ಅಲ್ಲ. ಕೆಲವೊಂದು ಸಂದರ್ಭ ಸನ್ನಿವೇಶಗಳು ಕೂಡ ಹಾಗೆ ಬಂದಾಗ್ಲೂ ಕೂಡ ಕೆಲವೊಂದು ಸಂದರ್ಭಗಳು ಆತರ ಆಗಿರುತ್ತೆ. ಆದ್ರೆ ನಿಮಗಿಲ್ಲಿ ಈ ಎಲ್ಲ ಮಾತಿನ ತಾತ್ಪರ್ಯ ಏನು ಅಂತಂದ್ರೆ, ಒಂದು ಪೆನ್ ಪೇಪರ್ ತಗೊಳ್ಳಿ, ಅವಶ್ಯಕತೆ ಇರತಕ್ಕಂತ ಖರ್ಚು ಯಾವ್ದು, ಅನವಶ್ಯಕವಾಗಿರತಕ್ಕಂತ ಖರ್ಚು ಮಾಡಿದ್ ಯಾವ್ದು ಈ ಹಿಂದೆ, ಇದ್ರ ಬಗ್ಗೆನೂ ನೋಟ್ ಮಾಡ್ಕೊಳ್ಳಿ. ಮುಂದೆ ಆ ತಪ್ಪನ್ನ ಮಾಡ್ಕೋಬೇಡಿ. ನೀವ್ ಏನಾದ್ರೂ ಕೊಂಡುಕೊಳ್ತಾ ಇದೀರ ಅಂತಂದ್ರೆ ಆ ವಸ್ತು ನಿಮ್ಗೆ ಅವಶ್ಯಕತೆ ಇದೆಯಾ, ಇದ್ರ ಬಗ್ಗೆನೂ ನೋಡ್ಕೊಳ್ಳಿ. ಯಾವುದೋ ಒಂದು ಭೋಗದ ಆಸೆ ಎಲ್ಲರಿಗೂ ಇರುತ್ತೆ. ಹಾಗಂದ್ ಮಾತ್ರಕ್ಕೆ ನಿಮ್ಮ ಒಂದು ಸಿಚುವೇಶನ್, ನೀವಿರುವಂತ ಕಂಡೀಷನ್ ಅನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಮಾಡಿದ್ರೆ ಆರ್ಥಿಕವಾಗಿರತಕ್ಕಂತ ಸಮಸ್ಯೆಗಳಿಗೆ ಕಾರಣ ಆಗುವಂತ ಸನ್ನಿವೇಶಗಳು ಕಂಡು ಬರುತ್ತೆ. ಇದ್ರ ಬಗ್ಗೆ ನೀವು ಅತಿ ಗಮನವನ್ನು ಹರಿಸಬೇಕಾಗತ್ತೆ. ದುಡ್ಡಿನ ಬಗ್ಗೆ ನೀವು ಹೆಚ್ಚಿನ ಆಸಕ್ತಿ ಅಥವಾ ನೀವು ಇದ್ರ ಬಗ್ಗೆ ಗಮನ ಹರಿಸಿ ಮಾಡಿದ್ರೆ ಜೀವನದಲ್ಲಿ ನೀವು ಎಲ್ಲೋ ಇರ್ತಾ ಇದ್ರಿ, ಏನೋ ಮಾಡ್ತಾ ಇದ್ರಿ, ಬಟ್ ಆದ್ರೆ ಇನ್ನು ಮುಂದಾದ್ರೂ ಕೂಡ ಈ ಹಿಂದಿಲ್ದು ಜೀವನ ಬಿಡಿ, ಬಟ್ ಇನ್ನು ಮುಂದಾದ್ರೂ ಕೂಡ ನೀವು ಇದ್ರ ಬಗ್ಗೆ ಜಾಗರೂಕರಾಗಿದ್ರೆ ಬಹಳ ಒಳ್ಳೇದು. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರುವಂತ ಬಹುಮುಖ್ಯ ಪಾಯಿಂಟ್ ಅಂತನೂ ನಾನಿಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ
ಈ ಸ್ವಲ್ಪ ಈ ಕೆಲಸ ಮಾಡ್ತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಎಚ್ಚರಿಕೆ ಇರ್ಲಿ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡ್ಲಿ, ನೀವು ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿ ಬೃಹತ್ ಆದಂತ ಕಂಪ್ನಿಗಳೇ ನಡೆಸಿ, ಅಥವಾ ನೀವು ಯಾವುದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರಿ, ನೀವು ಕೆಲಸ ಮಾಡೋದ್ರ ಮೇಲೆ ಸ್ವಲ್ಪ ಹಿಡಿತ ಇರಬೇಕು. ನೀವು ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಿಮ್ಮ ತಪ್ಪನ್ನ ಕೆಲವೊಂದು ಜನಗಳು ಎದುರು ನೋಡ್ತಾ ಇದ್ದಾರೆ. ನೀವು ತಪ್ಪು ಮಾಡ್ಲಿ ಅಂತಾನೆ ಕೆಲವೊಂದು ಜನ ಕಾಯ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನೀವು ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ, ತಪ್ಪಿನಲ್ಲಿ ಸಿಕ್ಕಾಕೊಳಕ್ ಹೋಗ್ಬೇಡಿ. ಮೈಯೆಲ್ಲ ಕಣ್ಣಾಗಿಸ್ಕೊಂಡು ನಿಮ್ ಕೆಲಸವನ್ನ ಮಾಡ್ಕೊಳ್ಳಿ. ಜೊತೆಗೆ ಮಾತಿನ ಮೇಲೆ ನಿಗಾ ಇರ್ಲಿ. ಯಾಕಂತಂದ್ರೆ ನೀವು ಕೋಪ ಬಂತು ಅಂತಂದ್ರೆ ನಿಮ್ಗೆ ತಡ್ಕೊಳಕ್ ಆಗಲ್ಲ. ಜೊತೆಗೆ ನೀವು ಸುಳ್ಳು ಹೇಳಿದ್ರೆ ಮೊದಲೇ ನೀವು ಸಹಿಸ್ಕೊಳಲ್ಲ. ಹಾಗಾಗಿ ಸ್ವಲ್ಪ ಈ ಸತ್ಯ, ನ್ಯಾಯ, ನೀತಿ, ಧರ್ಮ ಇಂಥದ್ರಲ್ಲಿ ಬಹಳಷ್ಟು ನಿಸ್ಸಿಮ್ರು ನೀವು. ಸ್ವಲ್ಪ ನೇರವಾಗಿ ಹೇಳ್ಬಿಡುವಂತ ವ್ಯಕ್ತಿತ್ವ. ಈ ನೇರವಾಗಿ ಹೇಳೋ ಸಂದರ್ಭದಲ್ಲಿ ಬಹಳಷ್ಟು ಜನ ವೈರತ್ವ ಕಟ್ಕೋಬೇಕಾಗತ್ತೆ. ಈ ಹಿಂದೆ ನೀವು ಆ ರೀತಿಯಾಗಿ ಮಾಡಿದಿರಿ. ಸ್ವಲ್ಪ ಮುಂದೆ ನೀವು ಹೇಳುವಾಗ ಸ್ವಲ್ಪ ತಾಳ್ಮೆ ತಗೊಂಡು, ಅಥವಾ ನಿಮ್ಮಷ್ಟಕ್ಕೆ ನೀವಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ ನಾನು ಹೇಳಿಕ್ ಇಷ್ಟಪಡ್ತೀನಿ. ಇನ್ನು ಬಹಳ ಮುಖ್ಯವಾದ ಪಾಯಿಂಟ್ಗಳನ್ನು ನಾನು ನಿಮ್ಗೆ ಹೇಳಬೇಕು. ನೀವು ತಿಳ್ಕೊಳ್ಳೇಬೇಕಾದಂತ ಪಾಯಿಂಟ್ಗಳಿದಾವೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಇದೆ, ನೋಡ್ಕೊಂಡು. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತ ಜಾತಕ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ. ಇದು ನಿಮ್ಮದೇ ಜನ್ಮ ಜಾತಕ ಫಲ. ಇದು JB ಪ್ರೊಡಕ್ಷನ್ಸ್ ಅವರು ಬಹಳ ಒಳ್ಳೆ ಅವಕಾಶವನ್ನ ನೀವು ಕುಳಿತಲ್ಲೇ ಆರ್ಡರ್ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ನಾನು ಆಗ್ಲೇ ಹೇಳಿದ ಹಾಗೆ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಇರ್ಲಿ. ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರ್ಲಿ. ಉದ್ಯೋಗದಲ್ಲಿ ಬಹಳಷ್ಟು ಅನುಕೂಲಕರವಾದಂತ ವಾತಾವರಣನೂ ಸೃಷ್ಟಿ ಆಗುತ್ತೆ. ಎಷ್ಟು ರಿಸ್ಕ್ ಇದೆ ಅದನ್ನ ಎಷ್ಟು ನೀವು ಸಮರ್ಥವಾಗಿ ನಿಭಾಯಿಸ್ತೀರಿ, ಅದರಿಂದ ಒಳ್ಳೆ ಫಲಗಳು ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಅತಿಯಾದ ಸಿಡುಕುತನ ಬೇಡ. ವಿವಾಹದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ವಿವಾಹದ ಒಂದು ಒಳ್ಳೆ ಅವಕಾಶ ಇದೆ. ನಿಮ್ಗೆ ಮದುವೆ ಆಗಿಲ್ಲ, ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರಿ ಅಂತಂದ್ರೆ ಮದುವೆಗೆ ಸಂಬಂಧಪಟ್ಟಂತ ಸ್ವಲ್ಪ ಪ್ರೊಸೆಸರ್ ನಡೆಯುವಂತ ಸನ್ನಿವೇಶಗಳಿದೆ. ಇನ್ನು ನಿಮ್ಮ ಪತಿಗೋ ಅಥವಾ ನಿಮ್ಮ ಪತ್ನಿಗೋ ಸರ್ಕಾರಿ ಕೆಲಸ ಅಥವಾ ಏನೋ ಒಂದು ಉದ್ಯೋಗ, ಏನೋ ಒಂದು ವ್ಯಾಪಾರಗಳು ನಡೆಯುವಂತ ಸನ್ನಿವೇಶಗಳಿದೆ. ಅದರಿಂದ ಮನೆಯಲ್ಲೇ ಬಹಳಷ್ಟು ಸಂತೋಷದ ವಾತಾವರಣ ಸೃಷ್ಟಿ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಜೊತೆಗೆ ಈ ಸರ್ಕಾರದ ಅನುಕೂಲತೆಗಳು ಅಥವಾ ಬೇರೆಯವರಿಂದ ಏನೋ ಮುಖ್ಯವಾದಂತ ವ್ಯಕ್ತಿಗಳಿಂದ ಅನುಕೂಲಗಳು ಸಿಗುವಂತದ್ದಿದ್ರೆ ಖಂಡಿತವಾಗ್ಲೂ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ಉದ್ಯೋಗದಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳು ನಿಮಗೆ ಕಂಡು ಬರುತ್ತೆ. ಜೊತೆಗೆ ಅಧಿಕಾರಿತವಾಗಿರತಕ್ಕಂಥ ಉದ್ಯೋಗದಲ್ಲಿರ್ತಕ್ಕಂಥವ್ರು ಬಡ್ತಿ ಕೂಡ ಪಡೆಯುವಂತಹ ಸನ್ನಿವೇಶಗಳಿದೆ. ಅಂದ್ರೆ ಪ್ರಮೋಷನ್ ಆಗುವಂತ ಸನ್ನಿವೇಶಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಕ್ಕಂಥದ್ದು. ಇದು ಕೂಡ ಬಹಳ ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಸಾರಿಗೆ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಲಾಭಗಳು ಕಂಡು ಬರುವಂತದ್ದು. ಹೈನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಸ್ಟಾಕ್ ಶೇರ್ ನಲ್ಲಿ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಆದಾಯ ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸುವಂತ ಸಾಧ್ಯತೆ ಇದೆ. ವಿದ್ಯುತ್ ಗುತ್ತಿಗೆದಾರರು ಕೂಡ ಹಣಕಾಸಿನ ಕೊರತೆ ಎದುರಿಸುವಂತ ಸನ್ನಿವೇಶ ಇದೆ. ವಿಶೇಷವಾಗಿ ರಾಜಕಾರಣಿಗಳಿಗೆ ಒಳ್ಳೆ ಸಮಯ ಅಂತ ಹೇಳ್ಬೋದು ನಾನು. ಯಾಕಂತಂದ್ರೆ ಒಂದು ಒಳ್ಳೆ ಉದ್ಯೋಗ ಅಥವಾ ಒಳ್ಳೆ ಸ್ಥಾನಮಾನಗಳು ನಿಮ್ಗೆ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ವ್ಯಾಪಾರ ವಹಿವಾಟು, ಯಾವುದೇ ತರದ ವ್ಯಾಪಾರ ಮಾಡಿದ್ರು ಕೂಡ ಕಾಂಪಿಟೇಷನ್ ಇಲ್ಲದೆ ಇರುವಂತ ವ್ಯಾಪಾರ ವಹಿವಾಟುಗಳಿಲ್ಲ. ಆದ್ರೆ ಕಾಂಪಿಟೇಷನ್ ತಕ್ಕಂತೆ ನೀವು ಪ್ಲಾನ್ ಮಾಡ್ಕೊಂಡು ಹೋದ್ರೆ ಅದರಲ್ಲಿ ಅದ್ಭುತವಾಗಿರತಕ್ಕಂತ ಲಾಭಗಳು, ಪ್ರಯೋಜನಗಳು ನೀವು ಪಡ್ಕೊಳ್ಳುವಂತ ಸನ್ನಿವೇಶಗಳಿದೆ. ಸ್ವಲ್ಪ ಮಕ್ಕಳ ಬಗ್ಗೆ ಜಾಗರೂಕರಾಗಿರಬೇಕು, ವಿಶೇಷವಾಗಿ ತುಲಾ ರಾಶಿಯವರು. ಇನ್ನು ಕಣ್ಣಿಗೆ ಸಂಬಂಧಿಸಿರ್ತಕ್ಕಂತ ಎಚ್ಚರಿಕೆಗಳು ಕೂಡ ನೀವು ಖುದ್ದಾಗಿ ಅದರ ಬಗ್ಗೆ ಗಮನ ಹರಿಸಬೇಕು. ಇನ್ನು ನೀವು ಸ್ವಲ್ಪ ಮಕ್ಕಳ ಏನಾದ್ರೂ ಆಗಿದ್ರೆ, ತುಲಾ ರಾಶಿಯ ಸಣ್ಣ ಪುಟ್ಟ ಮಕ್ಕಳಾಗಿದ್ರೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು. ಈ ತುಲಾ ರಾಶಿಯ ತಂದೆ ತಾಯಿಗಳು ಕೂಡ ಸ್ವಲ್ಪ ಜಾಗರೂಕರಾಗಿರಬೇಕು. ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲಗಳಂತೂ ಬಹಳ ಸ್ಪಷ್ಟವಾಗಿದೆ. ಆದ್ರೆ ವಿಡಿಯೋದಲ್ಲಿ ಕೆಲವೊಂದು ಎಚ್ಚರಿಕೆಗಳು ಕೂಡ ಅಷ್ಟೇ ಸ್ಪಷ್ಟವಾಗಿರೋದ್ರಿಂದ ಆ ಎಚ್ಚರಿಕೆಗಳನ್ನ ನೀವು ಅನುಸರಿಸಲೇಬೇಕು. ಅನುಸರಿಸಿ ಅದರಿಂದ ಬಹಳ ಅನುಕೂಲಕರವಾಗಿರತಕ್ಕಂತ ಲಾಭಕರವಾದಂತ ಫಲ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇನ್ನು ಪರಿಹಾರ ಹೇಳ್ಬೇಕಲ್ವಾ ನಿಮಗೆ. ಆ ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಫಲದ ಲಿಂಕ್ಗಳು ಸಿಗ್ತವೆ.
ನಿಮ್ಗೆ ಬೇಕಾಗಿರುವಂತ ರಾಶಿಗೆ ಹೋಗಿ ನಿಮ್ಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಪರಿಹಾರ ಏನ್ ಮಾಡ್ಕೋಬೇಕಂತಂದ್ರೆ ನೋಡಿ, ಶ್ರೀ ದುರ್ಗಾ ತಾಯಿಯ ಪೂಜೆಯನ್ನ ಮಾಡ್ತಕ್ಕಂಥದ್ದು, ತಾಯಿ ದುರ್ಗಾ ಮಾತೆಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದು ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ಶ್ರೀ ಪಾರ್ವತಿ ದೇವಿಯ ಪೂಜೆ ಮಾಡ್ತಕ್ಕಂಥದ್ದು ಅದ್ಭುತವಾದ ಫಲ ಸಿಗುತ್ತೆ. ಮನೆದೇವರ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ, ವಿಶೇಷವಾದಂತಹ ಫಲ ನಿಮಗೆ ಸಿಗುತ್ತೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳು ಇದಾಗಿರೋದ್ರಿಂದ ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ಶುಭಕಾರಕವಾಗಿರ್ತಕ್ಕಂಥ ಫಲಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.